ಗೈಸ್, ಒಂದು ಊರಲ್ಲಿ 4 ಜನ ಸೇರ್ಕೊಂಡು ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಹತ್ತಿ ಫ್ಯಾಕ್ಟ್ರಿ, ಕಾಟನ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಇಲಿಗಲ್ ಕಾಟನ್ ತುಂಬಾ ಜಾಸ್ತಿ ಕಾಟನ್ ಫ್ಯಾಕ್ಟ್ರಿಯಲ್ಲಿ. ಸೊ ಒಂದು ಬೆಕ್ಕನ ತರ್ತಾರೆ ಅವರು. ಅದಕ್ಕೆ ಬೆಂಕಿ ಅಂತ ಹೆಸರಿಡ್ತಾರೆ. ಬೆಂಕಿ ಅಂತ ಹೆಸರು ಇಟ್ಬಿಟ್ಟು 4 ಕಾಲು ಇರುತ್ತಲ್ವ ಬೆಕ್ಕಿಗೆ, ಫಸ್ಟ್ ಕಾಲ್ ನೀನ್ ನೋಡ್ಕೋ, ಸೆಕೆಂಡ್ ಕಾಲ್ ನೀನ್ ತಗೋ ಅಂತ 4 ಜನ ಡಿವೈಡ್ ಮಾಡ್ಕೊಂತಾರೆ. ಕಾಲದು ಡಿವೈಡ್ ಮಾಡ್ಕೊಂತ ಹಂಗ ಅನ್ಕೊಳ್ಳಿ ನೀವು. ಏನಪ್ಪ ಲಾಜಿಕ್ ಇದು, ಕತೆ ಇದು. 4 ಕಾಲನ್ನ ಡಿವೈಡ್ ಮಾಡ್ಕೊಂತಾರೆ. ಡಿವೈಡ್ ಮಾಡ್ಕೊಂಡ್ಮೇಲೆ ಈ ಬೆಕ್ಕ ಏನು ಮಾಡುತ್ತೆ, ಸುಮ್ಮನೆ ಇಲ್ದಿರೆ ನನ್ನ ಹೆಸರು ಬೆಂಕಿ, ನಾನು ಬೆಂಕಿ ಜೊತೆ ಆಟಾಡ್ತೀನಿ ಅಂತ ಬೆಂಕಿ ಹತ್ರ ಹೋಗಿ ಆಟಾಡುತ್ತೆ. ಆವಾಗ ಏನಾಗುತ್ತೆ, ಕಾಲು ಸುಟ್ಟೋಗ್ಬಿಡುತ್ತೆ. ಸುಟ್ಟೋಗಿದ ತಕ್ಷಣ ಗಾಬರಲ್ಲಿ ಬೆಕ್ಕು ಬಂದು ಫ್ಯಾಕ್ಟ್ರಿನೆಲ್ಲ ಸರ್ವನಾಶ ಮಾಡಿಬಿಡುತ್ತೆ, ಸುಟ್ಟಾಕ್ಬಿಡುತ್ತೆ. 4 ಜನನೂ ಬರ್ತಾರೆ, ಡಿಸೈಡ್ ಮಾಡ್ತಾರೆ ಯಾವ ಕಾಲಿಂದ ಬೆಂಕಿ ಸುಟ್ಟೋಗಿರೋದು ಅಂತ ಡಿಸೈಡ್ ಮಾಡಿ, ನಿನ್ನ ಕಾಲಿಂದ ಸುಟ್ಟೋಗಿರೋದು ಇದು ಅಂದ್ಬಿಟ್ಟು ಅವನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಕೋರ್ಟಲ್ಲಿ ವಾದ ಮಾಡ್ತಾರೆ. ಇಲ್ಲ, ಇವನ್ ಕಾಲಿಂದನೇ ಆಗಿರೋದು, ಇವನೇ ನಷ್ಟ ಕೊಡ್ಬೇಕು ನಮಗೆ ಅಂತ ಸ್ವಲ್ಪ ವಾದ ಮಾಡ್ತಾರೆ. ಆಮೇಲೆ ಜಡ್ಜು ಅನಲೈಸ್ ಮಾಡಿ ಕರೆಕ್ಟಾಗಿ ಸ್ಟಡಿ ಮಾಡಿ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಏನಪ್ಪ ಅಂದರೆ, ನೋಡಿ 4 ಜನರೇ ನೀವು ಆ ಬೆಕ್ಕಿಗೆ ಒಂದು ಕಾಲು ಏಟಾಗಿದೆ, ಆ ಸುಟ್ಟೋಗಿರೋ ಕಾಲಲ್ಲಂತೂ ಅದು ನಡೆಯೋಕ್ಕಾಗಲ್ಲ. ಬೆಕ್ಕು ಕೊಂಡ್ಕೊಂಡು ಹೋಗ್ಬಿಟ್ಟು 3 ಕಾಲಲ್ಲಿ ಫ್ಯಾಕ್ಟ್ರಿನ ನಾಶ ಮಾಡಿದೆ. ಸೊ ನೀವು 3 ಜನನೇ ಅದಕ್ಕೆ ಜವಾಬ್ದಾರಿ, ನೀವೇ ಅವನಿಗೆ ನಷ್ಟ ಕೊಡಬೇಕು ಅಂತ ಅವನಿಗೆ ನಷ್ಟ ಕೊಡಿಸ್ತಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಏನಾದರೂ ತಪ್ಪಾಗಿದ್ರೆ ರಿಲೇಷನ್ಶಿಪ್ಪಲ್ಲಿ ಅಥವಾ ಮನೇಲಿ ಹೆಂಡತಿ ಗಂಡ ಯಾರೋ ಅಣ್ಣ ತಮ್ಮ ಯಾರೇ ತಪ್ಪು ಮಾಡಿದ್ರು ಅದರ ಹಿಂದ್ಗಡೆ ಇರೋ ಸಿಚುವೇಶನ್ನ, ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ ಕರೆಕ್ಟಾಗಿ. ಇವಾಗ ನೀವು ಅನಲೈಸ್ ಮಾಡಿ ನನ್ನ ಫಾಲೋ ಮಾಡಬೇಕಂತೆ. ಮಾಡಿ ಇರಲಿ ಮಾಡಿ. ಬಾಯ್.